ನಿಮ್ಮ ಪ್ರಕಾರ ಸರ್ ಯುವ ಎನ್ನುವಂಥದ್ದು ಯಾಕೆಲ್ಲ ಸ್ಪೆಷಲ್ ಆಗುತ್ತೆ ಇಂಡಸ್ಟ್ರಿಗೆ? UI ಅಲ್ಲಿ ನಾನು ಹೇಳಿದೆ, ಒಂದು ತಿರುಪತಿ ನಾಮದಲ್ಲಿ ಅವರು ನೀನು ನಾನು ಅನ್ನೋದನ್ನ ಕಂಡ್ರು. ಅದು ಎಲ್ಲಾದ್ರೂ ಕಾಂಟ್ರವರ್ಸಿ ಆಗ್ಬೋದೋ ಏನೋ ಅನ್ಕೊಂಡು ಅದಕ್ಕೆ ಲಾಳ ಮಾಡಿದ್ದಾರೆ. ನಮ್ಮ ಪ್ರತಿಯೊಬ್ಬರ ಜೀವನ ಕೂಡ ಒಂದು ಸಮರ. ನಾವು ಕತ್ತಿ ಹಿಡಿದು ಫೈಟ್ ಮಾಡ್ಬೇಕಾಗಿಲ್ಲ, ಪ್ರತಿದಿನ ಹೋರಾಟ ಮಾಡ್ತಾನೆ ಇರ್ತೀವಿ. ಉಪೇಂದ್ರ ಅಂತವ್ರಿಗೆ ಉಪೇಂದ್ರ ಅವ್ರಿಗೆ ಮಾತ್ರ ಆ ತರದ ಒಳ್ಳೆಯದು. ಉಪೇಂದ್ರ ಈಸ್ ಇಂಟೆಲಿಜೆಂಟ್. ಸರಿ, ಈ UI ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡ್ತೀರಿ ನೀವು. ಸರ್, ಇದಕ್ಕೆ ನೀವೇ ಯಾಕೆ ಬೇಕಾಗ್ತೀರಿ ಉಪೇಂದ್ರ ಅವರಿಗೆ? ನೋಡಿ, ಫಸ್ಟ್ ನನಗೆ ಆಕ್ಟಿಂಗ್ ಮಾಡಿಸಿದವ್ರೆ. ಉಪೇಂದ್ರದಲ್ಲಿ ಉಪೇಂದ್ರ ಅವರು ಮಿಂಚಿದ್ದಾರೆ, ಬೇರೆ ಪಾತ್ರಗಳು ಮಿಂಚಿತವೆ. ಇತ್ತೀಚೆಗೆ ಬರೋ ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ಹೀರೋಗಳೇ ಇರ್ತಾರೆ, ಬೇರೆ ಪಾತ್ರಗಳು ಚಕ್ ಚಕ್ ಬಂದೋಗ್ತವೆ ಅಷ್ಟೇ, ಯಾರಿಗೂ ಅವಕಾಶ ಇಲ್ಲ. UI ಅಲ್ಲಿ ಉಪೇಂದ್ರ ಜೊತೆಗೆ ಬೇರೆ ಪಾತ್ರಗಳು ಜನಕ್ಕೆ ಇಷ್ಟ ಆಗ್ತವೆ. ಫ್ಯೂಚರ್ ಅನ್ನ ಇಮ್ಯಾಜಿನ್ ಮಾಡಿ ಕಥೆಗಳನ್ನು ಬರೆಯೋದು ಬೇರೆ ಸರ್, ಬಟ್ ಹೀಗೆ ಇರುತ್ತೆ ಅನ್ನುವಂಥದ್ದು, ಆ ಒಂದು ನಾಲೆಜ್ ಅನ್ನು ಅಪ್ಲಿಕೇಬಲ್ ಮಾಡಿ ಬರುವಂತದ್ದು ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಜನ ನೋಡೋ ಪ್ರಕಾರ ಅವರೊಬ್ಬ ಸಿನಿಮಾ ಆಕ್ಟರ್, ಸಿನಿಮಾ ಹೀರೋ, ಸಿನಿಮಾ ನಿರ್ದೇಶಕ, ಕತೆಗಾರ ಅಷ್ಟೇ ಅಲ್ಲ. ಉಪ್ಪಿ ಒಳಗಡೆ ನೋಡಿದ್ರೆ ದೊಡ್ಡ ಪ್ರಪಂಚ ಇದೆ. ಉಪೇಂದ್ರ ಏನು ಅಂತ ಶ್ರೀಮಂತ ಅಲ್ಲ, ಆದ್ರೆ ಹೃದಯ ಶ್ರೀಮಂತಿಕೆ ಇದೆ. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಇಂಥದನ್ನ ಯೋಚನೆ ಮಾಡಿದ್ದಾರೆ. ಸರ್, ಈ ಸಿನಿಮಾ ಯಾವೆಲ್ಲ ಕಾರಣಕ್ಕೆ ಸುದ್ದಿ ಮಾಡ್ತಾ ಇದೆ ನಿಮ್ ಪ್ರಕಾರ? ಫಸ್ಟ್ ಟೈಟಲ್ ಅಲ್ಲಿ ಒಂದು ಕುತೂಹಲ, ಮತ್ತೆ ಉಪೇಂದ್ರ ಅವರು ಮಾಡಿದ್ದು ಅಂತ. ಉಪೇಂದ್ರ ಸಿನಿಮಾ ಒಂದು ನೋಡಿದ್ರೆ ಅದು ದೊಡ್ಡ ಪಾಠ ಎಲ್ಲಾ ನಿರ್ದೇಶಕರಿಗೆ. ಶುರುವಿಂದ ಕೊನೆವರೆಗೂ ಎಷ್ಟು ಟ್ವಿಸ್ಟ್ಗಳು ಆ ಸಿನಿಮಾದಲ್ಲಿ ಅಂತಂದ್ರೆ ಉಪೇಂದ್ರ ಅವರ ತಲೆ ಇಷ್ಟು ತರ ಯೋಚನೆ ಮಾಡುತ್ತೆ ಅನ್ನೋದನ್ನ ಉಪೇಂದ್ರ ಸಿನಿಮಾ ತೋರಿಸುತ್ತೆ.